ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಡೈಲಿ ರೊಟೀನನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಅದರ ಮೊದಲನೇ ಸಲ ವಿಡಿಯೋ ನೋಡಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದು ನನ್ನ ವ್ಲಾಗ್ ಚಾನಲ್. ಸೊ ಇನ್ಮೇಲೆ ಮನೆಯಲ್ಲಿ ನಮ್ಮ ಒಂದು ಹೊಸ ಮನೆಯಲ್ಲಿ ಡೈಲಿ ಏನೇನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದನ್ನು ನಾನು ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಸೊ ಹಳ್ಳಿಗಳಲ್ಲಿ ಹೇಗೆಲ್ಲ ಲೈಫ್ ಇರುತ್ತೆ, ಎಸ್ಪೆಷಲಿ ನಮ್ಮ ಮನೆಗೆ, ಹೊಸ ಮನೆಗೆ ನಾನೆಲ್ಲ ಏನೇನಾದ್ರು ಹೊಸ ವಸ್ತುಗಳನ್ನು ಪರ್ಚೇಸ್ ಮಾಡಿದ್ದೀನಿ, ಮತ್ತು ಹೇಗೆಲ್ಲ ಮನೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಕೆಲವೊಂದು ಮೈಂಟೆನೆನ್ಸು ಅದನ್ನೆಲ್ಲ ಕೂಡ ನಾನು ಶೇರ್ ಮಾಡ್ಕೊತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇರುತ್ತೆ. ಮನೆ ಗೃಹಿಣಿಯಾಗಿ ಇರೋರು ಒಂಥರ ಜೀವನ ಆದರೆ, ಮತ್ತು ಔಟ್ಸೈಡ್ ಕೆಲಸಕ್ಕೆ ಹೋಗೋ ವುಮೆನ್ಗೆ ಒಂಥರ ಜೀವನ ಡಿಫ್ರೆಂಟಾಗಿರುತ್ತೆ. ಆದರೆ ಯಾರೇ ಇರಲಿ ಮನೇಲಿ ಕೆಲಸ ಅಥವಾ ನೀಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ. ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಮನೆಯ ಒಂದು ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅಥವಾ ಒಂದು ಕಾಮನ್ನಾಗಿ ಒಬ್ಬ ಮಹಿಳೆಯ ಒಂದು ದಿನಚರಿ ಹೇಗಿರುತ್ತೆ ಅನ್ನೋದು ಒಂದು ಈ ಲಾಗ್ ಮುಖಾಂತರ ನಾನು ಶೇರ್ ಮಾಡ್ಕೊತಿದ್ದೀನಿ. ನಾವು ಬಂದು ಇರೋದು ಹಳ್ಳಿಯಲ್ಲಿ. ನಿಮಗೆಲ್ಲ ಗೊತ್ತು, ರೀಸೆಂಟಾಗಿ ಮನೆ ಕೂಡ ಕಟ್ಕೊಂಡಿದ್ದೀವಿ. ಈ ಮನೆ ಕೂಡ ಇದೇ ಹಳ್ಳಿಯಲ್ಲಿ ಕಟ್ಟಿದ್ದೀವಿ. ಈ ಮನೆಗೆ ಬಂದ ಮೇಲೆ ನನ್ನ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ನಾನು ಒಂದು ಈ ಚಾನಲ್ ಮುಖಾಂತರ ಡೈಲಿ ಶೇರ್ ಮಾಡ್ಕೊತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡದೆ ನೋಡಿ. ಯಾಕಂದರೆ ಸಿಟಿ ಲೈಫ್ ಸ್ಟೈಲ್ಗೂ ಹಳ್ಳಿ ಲೈಫ್ ಸ್ಟೈಲ್ಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಮನೆ ಹೊಸದಿರ್ಬೋದು, ಆದರೆ ವಾತಾವರಣ ಆಗಿರ್ಬೋದು ಮತ್ತು ಇರೋ ರೀತಿ ಆಗಿರ್ಬೋದು ಎಲ್ಲನೂ ನಮ್ಮ ಹಳ್ಳಿಯ ಶೈಲಿನೇ. ನನಗೆ ಪ್ರತಿನಿತ್ಯ ಇದ್ದು ಬಾಗಿಲು ತೊಳೆಯೋ ಅಭ್ಯಾಸ. ಆದರೆ ಕೆಲವೊಂದು ದಿನ ನನಗೆ ಬಿಸಿಲಾಗ್ಬಿಟ್ರೆ ಅಥವಾ ತೊಳೆಯೋಕ್ಕೆ ಆಗದೇ ಇದ್ದಾಗ ನಾನು ಹಂಗೆ ಬಿಟ್ಬಿಡ್ತೀನಿ. ಇನ್ನು ಬೆಳಗ್ಗೆ 6 ಗಂಟೆ ಅಥವಾ 6:15ಗೆ ಯಾವತ್ತೂ ಸಹ ನಾನು ಬೇಗ ಎದ್ದೇಳಲ್ಲ. ಬೇಗ ಮೀನ್ಸ್ ಒಂದು 5 ಗಂಟೆಗೆ ಆವಾಗ ಎದ್ದೇಳಲ್ಲ. ಒಂದು ವೇಳೆ ಇದ್ದಿದ್ದೀನಿ ಅಂದರೆ ಏನೋ ಒಂದು ಸ್ಪೆಷಲ್ ಇರುತ್ತೆ ಅಂತಲೇ. ಇರೋದನ್ನೇ ಹೇಳ್ಕೊಳ್ಳೋದು ನನ್ನ ಅಭ್ಯಾಸ. ಇಲ್ದಿರೋದನ್ನು ಅದಂಗಾಯಿತು ಇದಂಗಾಯಿತು ಅನ್ನೋದು ಹೇಳೋ ಅಭ್ಯಾಸ ನನಗಿಲ್ಲ. ಯಾವತ್ತಿದ್ರೂ ಪ್ರಾಕ್ಟಿಕಲ್ಲಾಗಿ ಇರೋ ಸಿಚುವೇಶನ್ಗೆ ತಕ್ಕನಂಗೆ ಬದುಕ್ತಿರ್ತೀನಿ ನಾನು. ಮತ್ತು ಕೆಲವೊಂದು ಸಲ ಅನಿಸ್ತಿರುತ್ತೆ, ಈ ಕ್ಷಣ ನಮ್ಮದು ಅಷ್ಟೇ. ಸೊ ಈ ಕ್ಷಣಕ್ಕೆ ತಕ್ಕನಂಗೆ ಬದುಕಬೇಕು. ಹಿಂದೆ ಆಗಿರೋದನ್ನೆಲ್ಲ ಮರ್ತು ಬಿಡಬೇಕು. ಮುಂದೆ ಆಗೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಅಟ್ ಪ್ರೆಸೆಂಟ್ ಏನಿದೆಯಲ್ಲ ಅದೇ ನಮ್ಮ ಲೈಫು ಅಂತ ತುಂಬ ಸರಿ ಯೋಚನೆ ಮಾಡಿರ್ತೀನಿ ನಾನು. ತಟ್ಟಂತ ಮನಸ್ಸಿಗೆ ಅಥವಾ ನೆನಪಿಗೆ ಬರೋದೇ ನನಗೆ ಅದು. ಇನ್ನು ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕೋದು ಎಲ್ಲರ ಮನೆಯಲ್ಲಿ ಗೃಹಿಣಿಯರಿಗೂ ಇರೋ ಸಾಮಾನ್ಯವಾದ ಕೆಲಸ ಅಷ್ಟೇ. ಅದೇನೋ ಗೊತ್ತಿಲ್ಲ ನನಗೆ. ಪ್ರತಿ ಸರಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರಂಗೋಲಿ ಡಿಸೈನ್ಸೇ ಕರೆಕ್ಟಾಗಿ ನೆನಪು ಬರಲ್ಲ. ಇನ್ನೇನು ವಿಡಿಯೋ ಮಾಡೋದು ಬೇಡ ಇವತ್ತು ಅಂದ್ಕೊಂಡಾಗ ಅವತ್ತು ಸೂಪರಾಗಿ ಬಂದಿರುತ್ತೆ. ಮೇ ಬಿ ನಿಮ್ಮಲ್ಲಿ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ನಿಮಗೂ ಇದೇ ಥರ ಅನಿಸುತ್ತಾ? ಕಮೆಂಟ್ ಮಾಡಿ. ಪ್ರತಿ ಸರಿ ಇವಾಗ ವಿಡಿಯೋ ಮಾಡಲ್ಲ ನಾನು ಬಿಡು ಅಂತ ಅಂದ್ಕೊಂಡಾಗ ಆ ರಂಗೋಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆದರೆ ಇವತ್ತು ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾಗ ಸಿಂಪಲಾಗಿ ಒಂದು ರಂಗೋಲಿ ಹಾಕೋಣ ಅಂದರೆ ಅದೇನೋ ಅವತ್ತು ರಂಗೋಲಿ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರೋದಿಲ್ಲ. ಹಾಗೆ ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದೆ. ಬಟ್ ನನಗೆ ಈ ರಂಗೋಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಆಗಿರೋ ರಂಗೋಲಿನ ಯಾವುದೇ ಕಾರಣಕ್ಕೂ ಮತ್ತು ಅಳಿಸ್ಬಾರ್ದಲ್ವ, ಅದೇ ಕಾರಣಕ್ಕೋಸ್ಕರ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಅಂತ ಆ ರಂಗೋಲಿ ಹಾಕಿ ಮುಗಿಸ್ತೀನಿ. ಇವತ್ತೊಂದೇ ದಿನ ಅಲ್ಲ, ಪ್ರತಿದಿನವೂ ನಾನು ಇದೇ ಥರ ರಂಗೋಲಿ ಹಾಕಿ ಕಲರ್ಸನ್ನು ಹಾಕ್ತೀನಿ. ಅದು ಇವಾಗ ನನಗಿರ್ತಕ್ಕಂಥ ಒಂದು ಅಭ್ಯಾಸ ಅಂತಲೇ ಹೇಳಬಹುದು. ಇನ್ನು ಫ್ರೆಂಡ್ಸ್, ಫೈನಲ್ ಲುಕ್ ರಂಗೋಲಿದು ಹೀಗಿದೆ. ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಡ್ತು, ಯಾಕಂದರೆ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ನಾನು ಹೇಳ್ದಂಗೆ ಯಾವುದನ್ನು ಮೊದಲನೇ ಪ್ಲ್ಯಾನ್ ಮಾಡ್ಕೊಂಡಿರೋದಿಲ್ಲ. ಪ್ಲ್ಯಾನ್ ಮಾಡ್ಕೊಂಡಾಗಲೆಲ್ಲ ಕೂಡ ಏನೇನೋ ಆಗೋದಿಲ್ಲ. ಹಾಗಾಗಿ ನನಗೆ ಈ ಪ್ಲ್ಯಾನಿಂಗ್ ಅನ್ನೋದು ಅಷ್ಟಾಗಿ ಹಾಗೆ ಬರೋಲ್ಲ. ನಂತರನೇ ಇನ್ನು ರಂಗೋಲಿ ಎಲ್ಲ ಹಾಕಿ ಮುಗಿಸಿದಾದ್ಮೇಲೆ ಅಡುಗೆ ಮನೆಗೆ ಬಂದೆ. ಸೊ ಫಸ್ಟ್ ಎದ್ದಿದ ತಕ್ಷಣ ಮುಖ ತೊಳಿತೀನಲ್ವ, ಮತ್ತೇನು ತೊಳಿಯೋಕೆ ಹೋಗಲ್ಲ. ಈ ರಂಗೋಲಿ ಹಾಕಿ ಬಂದಿದ್ದಾದ್ಮೇಲೆ ಕೈ ತೊಳ್ಕೊಂಡು ನಾನು ದೋಸೆಗೆ ರೆಡಿ ಮಾಡಿಟ್ಟಿದ್ದೆ. ಅಂದರೆ ಮಸಾಲೆ ದೋಸೆಗೆ ರೆಡಿ ಮಾಡಿಟ್ಟಿದ್ದೆ. ಹಾಗಾಗಿ ಆ ಹಿಟ್ಟೆಲ್ಲ ಕೂಡ ನಾನು ಒಂದ್ಸಲ ಕಲಸಿಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನೈಟ್ ಟೈಮೇ ಉಪ್ಪು ಹಾಕಲ್ಲ, ಸೋಡಾನೂ ಹಾಕೋದಿಲ್ಲ. ಇನ್ನು ಚಳಿಗಾಲದಲ್ಲಿ ಮಾತ್ರ ಒಂದು ಚೂರು ಸೋಡಾ ಹಾಕ್ತೀನಿ, ಯಾಕಂದರೆ ಆವಾಗ ಅಷ್ಟೊಂದು ಉಬ್ಬೋದಿಲ್ವಲ್ಲ, ಆ ಕಾರಣಕ್ಕೋಸ್ಕರ. ಇನ್ನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಚಟ್ನಿಗೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಲೆಲ್ಲ ನೈಟೇ ಕಾಯಿಸಿಕ್ಕಿರ್ತೀವಿ, ಯಾಕಂದರೆ ನಾವು ಪ್ಯಾಕೆಟ್ ಅಲ್ಲಲ್ಲ, ನಮ್ಮೂರಲ್ಲಿ ಡೈರಿ ಇರುತ್ತಲ್ಲ, ಡೈರಿಯಿಂದನೇ ಹಾಲು ತರೋದು. ಹಾಗಾಗಿ ನೈಟೇ ಹಾಲು ಕಾಯಿಸಿಕ್ಕಿರ್ತೀವಿ. ಬೆಳಗ್ಗೆ ಮತ್ತು ನಾವು ಎಷ್ಟು ಕಾಫಿ ಮಾಡ್ಕೊತೀನಿ ಅಥವಾ ಎಷ್ಟು ಟೀ ಮಾಡ್ಕೊತೀನಿ ಅಷ್ಟು ಮಾತ್ರ ತೆಗೆದು ಹಾಲು ಕಾಯಿಸ್ಕೊಳ್ಳೋದು ಅಷ್ಟೇ. ಇನ್ನು ಚಟ್ನಿಗೋಸ್ಕರ ನಾನು ಇಲ್ಲಿ ಏನು ಅಂದರೆ ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಏನೂ ಬಳಸಿಲ್ಲ. ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ. ಅಂದರೆ ಒಣಗಿದ ಮೆಣಸಿನ್ಕಾಯಿ ಅಂದರೆ ತುಂಬ ಒಣಗಿದ್ದಲ್ಲ, ಹಂಗಂದ್ರೆ ತುಂಬ ಹಸಿದು ಅಲ್ಲ, ಮೀಡಿಯಮ್ ಅಂದರೆ ಅರ್ಧ ಹಣ್ಣಾಗಿರುತ್ತಲ್ಲ ಆ ಥರದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು ಚೂರು ಪುದೀನ ತೊಗೊಂಡಿದ್ದೀನಿ. ನನಗೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಫ್ರಿಜ್ ಕೆಟ್ಟೋಗಿದೆ. ಫ್ರಿಜ್ ತರೋ ತನಕ ಏನು ತೊಗೊಬಂದು ಇಟ್ಕೊಂಡ್ರೂ ಅದು ಫ್ರೆಶ್ ಆಗಿರೋದಿಲ್ಲ. ಹಾಗಂತ ಮನೆ ಹತ್ರನೇ ಬೆಳ್ಕೊಳ್ಳೋಣ ಅಂದರೆ ನೀರಿನ ಸಮಸ್ಯೆ ತುಂಬ ಇದೆ.
ಹೀಗಾಗಿ ನಾನು ಒಂದು ಇರೋದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅಡುಗೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಜೀವನ ಯಾವಾಗೂ ಒಂದೇ ಥರ ಇರೋದಿಲ್ಲ. ನಾನು ಆಗಲೇ ಹೇಳ್ದಂಗೆ ಅಟ್ ಪ್ರೆಸೆಂಟ್ ಏನಿದೆಯೋ ಅದಕ್ಕೆ ಹೊಂದ್ಕೊಂಡು ಹೋಗೋಳು ನಾನು. ಇನ್ನು ಕಡಲೆ ಬೀಜ ಅಥವಾ ಕಡಲೆ ಪಪ್ಪು ಮತ್ತು ಈರುಳ್ಳಿ, ಒಂದು ಈರುಳ್ಳಿ ಮತ್ತು ಒಂದು ಹಣ್ಣಾಗಿರ್ತಕ್ಕಂಥ ಮೆಣಸಿನ್ಕಾಯಿ, ಒಂದು ಚೂರು ಪುದೀನ, ಇನ್ನು ನಮ್ಮ ಗಿಡದಲ್ಲಿ ಅಷ್ಟೇ ಸಿಕ್ಕಿದ್ದು ಅಷ್ಟು ತೊಗೊಂಡು ಎಲ್ಲವನ್ನು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋದು. ಇದಿಷ್ಟೇ ಚಟ್ನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಡಲೆಬೇಳೆ ಕೂಡ ಹಾಕ್ತಾರೆ, ಇನ್ನು ಕೆಲವರು ಕೊಬ್ಬರಿ ಹಾಕ್ತಾರೆ. ನನಗೆ ಕೊಬ್ಬರಿ ಹಾಕಿ ಚಟ್ನಿ ಮಾಡೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಯಾಕಂದರೆ ಮಧ್ಯಾಹ್ನ ಮಕ್ಕಳು ಬಾಕ್ಸ್ಗೆ ಎತ್ಕೊಂಡು ಹೋಗೋದ್ರಿಂದ ನಾನು ಯಾವತ್ತೂ ಸಹ ಚಟ್ನಿಗೆ ಕೊಬ್ಬರಿಯನ್ನು ಹಾಕೋದಿಲ್ಲ. ಈ ಪ್ರತಿದಿನ ಹೀಗೆ ಇರುತ್ತೆ ಅಂತಲೂ ಹೇಳೋಲ್ಲ ನನ್ನ ಲೈಫ್ ಸ್ಟೈಲ್. ಕೆಲವೊಂದು ಸಲ ತುಂಬ ಚೇಂಜಸ್ ಆಗಿರುತ್ತೆ. ಕೆಲವೊಂದು ಸಲ ಬೇಗ ಎಲ್ಲ ಕೆಲಸ ಮುಗಿದೋಗಿರುತ್ತೆ, ಅಂದರೆ 10:30-11 ಗಂಟೆಗೆಲ್ಲ ಕೆಲಸ ಮುಗಿದೋಗಿರುತ್ತೆ. ಇನ್ನು ಕೆಲವೊಂದು ಸಲ 2 ಗಂಟೆ 3 ಗಂಟೆ ಆದರೂ ನನ್ನ ಕೆಲಸ ಹಾಗೇ ಇರುತ್ತೆ. ಕೆಲಸ ಮಾಡೋದ್ರಲ್ಲಿ ತುಂಬ ಲೇಸಿ ನಾನು. ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಮತ್ತು ನೆಕ್ಸ್ಟ್ ಡೇ ಇರುತ್ತಲ್ಲ, ನೀವು ಎಷ್ಟೇ ಕೆಲಸ ಮಾಡಿ ಏನೇ ಮಾಡಲಿ ಮನೆ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಅದು ಎಲ್ಲರ ಮನೆಯಲ್ಲೂ ಕಾಮನ್ನೇ. ಯಾಕೆಂದರೆ ಪ್ರತಿದಿನ ಒಂದಲ್ಲ ಒಂದು ಕೆಲಸ ಮಾಡ್ತಾ ಇರ್ತೀವಿ. ಆ ಕೆಲಸದ ಮಧ್ಯೆ ಅಡುಗೆ ಮನೆ ಕ್ಲೀನಾಗಿ ಇಟ್ಕೊಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಅಡುಗೆ ಮಾಡಬೇಕಾದ್ರೇ ಆ ಒಂದು ಎಲ್ಲಿ ವಸ್ತುಗಳನ್ನು ಅಲ್ಲೇ ಇಟ್ಬಿಟ್ರೆ ಮತ್ತು ನೆಕ್ಸ್ಟ್ ಕೆಲಸ ಏನಿರುತ್ತಲ್ಲ ಅದು ನಮಗೆ ತುಂಬ ಈಸಿ ಆಗುತ್ತೆ. ಇದು ನನ್ನ ಅಭಿಪ್ರಾಯ. ಇನ್ನು ತವ ಎಲ್ಲ ಕೂಡ ತೊಳೆದಿಕ್ಕಿರ್ತೀನಿ, ಆದರೂ ಇನ್ನೊಂದ್ಸಲಿ ಮತ್ತೆ ತೊಳಿಬೇಕು. ಯಾಕಂದರೆ ಅದ್ರ ಮೇಲೆ ಏನಾದ್ರು ಓಡಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಇನ್ನು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಒಂದು ಸ್ವಲ್ಪ ಹೊತ್ತು ಅದು ಬಿಸಿ ಎಲ್ಲ ತಣ್ಣಕ್ಕಾಗಲಿ ಅಂದ್ಬಿಟ್ಟು ನಾನೇನು ಮಾಡ್ತಿದ್ದೀನಿ, ಇಲ್ಲಿ ತವ ಇಡ್ತಿದ್ದೀನಿ. ಇಲ್ಲಿ ದೋಸೆಯನ್ನು ಹಾಕ್ತಿದ್ದೀನಿ. ನಾನು ಫಸ್ಟ್ ದೋಸೆಯನ್ನು ಹಾಕಿದಾಗ ಯಾವಾಗಲೂ ಅಷ್ಟೇ ಚಿಕ್ಕದಾಗಿ ಹಾಕ್ತೀನಿ. ನಾನು ಆಗಲೇ ಹೇಳ್ದಂಗೆ ಉಪ್ಪು ನೈಟಲ್ಲೇ ಹಾಕ್ಕೊಂಡಿರಲಿಲ್ಲ, ಮಾರ್ನಿಂಗ್ ಉಪ್ಪು ಹಾಕಿ ಕಲಿಸ್ತಿದ್ದೀನಿ. ಈ ಒಂದು ದೋಸೆಗೆ ನಾನು ಕಡಲೆಬೇಳೆ ಮತ್ತು ಹೆಸರುಬೇಳೆ ಮತ್ತು ಒಂದು ಸ್ವಲ್ಪ ಮೆಂತ್ಯ ಮತ್ತು ಉದ್ದಿನಬೇಳೆ ಮತ್ತು ಇಷ್ಟನ್ನು ಹಾಕಿ ನೆನೆಸಿಕ್ಕಿರೋದು. ಇಷ್ಟನ್ನು ಹಾಕಿ ನೆನೆಸಿಕ್ಕಿದ್ರೆ ಆ ಒಂದು ಮಸಾಲೆ ದೋಸೆ ಫ್ಲೇವರ್ ಏನಿರುತ್ತಲ್ಲ, ಫ್ಲೇವರ್ ಗಮ್ ಅಂತ ಬರ್ತಿರುತ್ತೆ. ಈ ಹೋಟ್ಲಲ್ಲೆಲ್ಲನೂ ಮಸಾಲೆ ದೋಸೆ ಯಾಕೆ ಅಷ್ಟೊಂದು ಗಮ್ ಅಂತ ಬರುತ್ತೆ ಅಂದರೆ ರೀಸನ್ ಅಷ್ಟೇ, ಅವರು ಮೆಂತ್ಯ ಹಾಕಿರ್ತಾರೆ ಅಂತ. ಇನ್ನು ಸ್ವಲ್ಪ ಅವಲಕ್ಕಿ ಕೂಡ ಹಾಕಿದ್ದೆ. ಅವಲಕ್ಕಿ ಹಾಕಿ ನಾನು ರುಬ್ಬಿಟ್ಟಿದ್ದೆ ಆಯಿತಾ ನೈಟೇ. ನಾನು ಆಗಲೇ ಹೇಳ್ದಂಗೆ ನಾನು ಫಸ್ಟ್ ದೋಸೆ ಹಾಕ್ಬೇಕಾದ್ರೆ ಯಾವಾಗೂ ಚಿಕ್ಕದಾಗಿ ಹಾಕ್ತೀನಿ. ಯಾಕಂದರೆ ದೋಸೆ ಹೇಗೆ ಬರುತ್ತೆ ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಆ ದೋಸೆ ಎಲ್ಲ ಕೆಟ್ಟೋಗಿ ಮತ್ತು ತವ ಎಲ್ಲ ಗಲೀಜಾಗಿಬಿಡುತ್ತೆ. ಹಾಗಾಗಿ ನಾನು ಫಸ್ಟ್ ದೋಸೆನೇ ಯಾವಾಗೂ ಚಿಕ್ಕದಾಗಿ ಹಾಕ್ತೀನಿ. ಸೆಟ್ ದೋಸೆ ಬರುತ್ತಲ್ಲ ಆ ಥರ ಫಸ್ಟ್ ದೋಸೆನೇ ನಾನು ಹಾಕ್ತೀನಿ. ಅದು ಚೆನ್ನಾಗಿ ಬಂದರೆ ಓಹೋ ದೋಸೆ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಮತ್ತು ಯಾವಾಗೂ ಅಷ್ಟೇ ಫಸ್ಟ್ ಟೈಮ್ ದೋಸೆ ಮಾಡಿದಾಗ ಅಥವಾ ದೋಸೆ ಮಾಡಿದಾಗ ತವಾವನ್ನು ಆದಷ್ಟು ಹೈ ಫ್ಲೇಮಲ್ಲಿಟ್ಟು ಆ ತವಾನ ಬಿಸಿ ಮಾಡ್ಕೊಂಬರೋದು. ಯಾಕಂದರೆ ತುಂಬ ಬಿಸಿ ಆಗಿಬಿಟ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ತುಂಬ ತಣ್ಣಕ್ಕೆ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಒಂದು ತವದ ಒಂದು ಬಿಸಿ ಅನ್ನೋದು ಮೀಡಿಯಮ್ ಆಗಿರಬೇಕು. ಅಷ್ಟೆಲ್ಲ ಚಟ್ನಿಯನ್ನು ರುಬ್ಕೊಂಡಿದ್ದೀನಿ, ನೀವು ನೋಡ್ತಾ ಇದ್ದೀರಲ್ವ. ಅಂದರೆ ಗ್ರೀನಾಗಿ ಏನೋ ಗ್ರೀನಿಶ್ ಆಗಿರೋದು ಏನೂ ಹಾಕಿಲ್ವಲ್ಲ, ಹಾಗಾಗಿ ಚಟ್ನಿ ಕಲರ್ ಸ್ವಲ್ಪ ವೈಟಾಗೇ ಇದೆ. ಇನ್ನು ದೋಸೆ ಎಲ್ಲ ಮಾಡಿದಾದಮೇಲೆ ಒಂದು ಮಕ್ಕಳಿಗೆ ಎಷ್ಟು ಬೇಕೋ ಬಾಕ್ಸ್ಗೆ ಮತ್ತು ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ದೋಸೆಗಳನ್ನು ಮಾಡ್ಕೊತೀನಿ. ನಾನು ತಿನ್ನಬೇಕಾದ್ರೆ ಮತ್ತು ಟಿಫನ್ ಟೈಮ್ ಏನಿರುತ್ತಲ್ವ ಆವಾಗ ಮತ್ತೆ ಬಿಸಿಯಾಗಿ ಮಾಡಿಕೊಂಡು ತಿನ್ನೋ ಅಭ್ಯಾಸ. ನೀವು ನೋಡುತ್ತಿರ್ಬೋದು, ಮೆಂತ್ಯ ಹಾಕಿದ್ರೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಮತ್ತು ಫ್ಲೇವರ್ ತುಂಬ ಗಮ್ ಅಂತ ಬರ್ತಿರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಸಕ್ಕರೆ ಕೂಡ ಆ್ಯಡ್ ಮಾಡ್ತಾರೆ. ಸಕ್ಕರೆ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಕಲರ್ ಬರುತ್ತೆ ಅಂತ ಹೇಳಿಬಿಟ್ಟು ಆ್ಯಡ್ ಮಾಡ್ತಾರೆ. ಇಲ್ಲಿ ನಾನು ಸಕ್ಕರೆ ಅಂತ ಏನು ಬೇರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿಲ್ಲ. ಇನ್ನು ಒಗ್ಗರಣೆಗೆ ಅಂದ್ಬಿಟ್ಟು ಚಟ್ನಿಗೆ ಸಾಸಿವೆ ಹಾಕಿ ಮತ್ತು ಉದ್ದಿನಬೇಳೆ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಕೂಡ ಹಾಕಿದ್ದೀನಿ. ಇಲ್ಲಿ ಕಡಲೆ ಇರಲಿಲ್ಲ, ಹಾಗಾಗಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ಅಷ್ಟೇ. ಇದೇ ಟೈಮಲ್ಲೇ ಏನಾಯಿತು ಅಂದರೆ ಸಾಸಿವೆ ಬಾಟಲ್ಲೇ ಬಿದ್ದೋಯಿತು. ಅದೊಂದು ಎಕ್ಸ್ಟ್ರಾ ಕೆಲಸ ಆಗೋಯಿತು ನನಗೆ. ಯಾಕಂದರೆ ನಿನ್ನೆ ತಾನೇ ನಾನು ಒಂದಿನ ಮುಂಚೆ ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ. ಆ ಒಂದು ವಿಡಿಯೋ ಕೂಡ ನಾನು ಬೇರೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ, ಕಿಚನ್ ಡೀಪ್ ಕ್ಲೀನಿಂಗ್ ವಿಡಿಯೋ ಅಂತ. ಅಷ್ಟು ಕಷ್ಟಪಟ್ಟು ಅಷ್ಟು ಡೀಪ್ ಕ್ಲೀನ್ ಮಾಡಿ ಮತ್ತೆ ಚೆಲ್ಲೋಯ್ತಲ್ಲ ಅಂತ ಬೇಜಾರು. ನೀವು ನೋಡ್ತಿರ್ಬೋದು ದೋಸೆ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇನ್ನು ನನ್ನ ಮಗಳು ರೆಡಿಯಾಗಿ ಇಲ್ಲಿ ಟಿಫನನ್ನು ಮಾಡ್ತಿದ್ದಾಳೆ. ಸೊ ಮಕ್ಕಳು ದೋಸೆ ತಿನ್ನೋದೇ ಹೀಗೆ 2 ಕೈ ಯೂಸ್ ಮಾಡ್ಕೊಂಡು ತಿಂತಿರ್ತಾರೆ ಕೆಲವ್ರು ಮಕ್ಕಳು, ಎಕ್ಸ್ಪೆಷಲಿ ನನ್ನ ಮಗಳೂ ಅದೇ ಥರನೇ. ಇನ್ನು ರೆಡಿ ಮಾಡಿಸಿರೋ ವಿಡಿಯೋ ಯಾವುದೇ ಕಾರಣಕ್ಕೂ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ಟೈಮ್ ಆಗೋಗಿರೋದ್ರಿಂದ ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ. ಇನ್ನು ಬಂದು ನಾನು ಅವ್ರು ಬಿಟ್ಬಿಟ್ಟು ಬಸ್ ಹತ್ರ ಬರ್ತೀನಲ್ಲ ಆವಾಗ ನಾನು ಏನು ಮಾಡೋದು ಅಂದರೆ ಟೀ ಮಾಡ್ಕೊಂಡು ಕುಡಿಯೋದು.
ಟೀ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಟೀ ಕಾಯಕ್ಕೆ ಇಟ್ಟಿರ್ತೀನಿ. ಆ ಟೀ ಕಾಯಕ್ಕೆ ಇಟ್ಟಿರೋ ಟೈಮಲ್ಲೇ ಈ ರೂಮಲ್ಲಿರ್ತಕ್ಕಂಥ ಎಲ್ಲ ಬೆಡ್ಶೀಟ್ಸು ಮತ್ತು ನೀಟಾಗಿ ಅರೇಂಜ್ ಮಾಡ್ತೀನಿ. ಇದನ್ನು ಅರೇಂಜ್ ಮಾಡೋಕ್ಕೆ ಏನಿಲ್ಲಂದರೆ ಒಂದು 10 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಯಾಕಂದರೆ ನಮ್ಮ ಮನೇಲಿ ಬೆಡ್ ಇಲ್ಲ, ಇರೋ 2 ಬೆಡ್ಡೂ ಹಳೇದಾಗೋಗಿರೋದ್ರಿಂದ ನಾನು ಹಳೆ ಮನೆಯಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಇನ್ನು ಅದನ್ನೆಲ್ಲ ಸೆಟ್ಲ್ ಮಾಡಿ ನೀಟಾಗಿ ಎತ್ತಳು ಅಷ್ಟರಲ್ಲಿ ಏನೂ ಇಲ್ಲ ಅಂದರೆ ಮಿನಿಮಮ್ ಇದಕ್ಕೆ 10-15 ನಿಮಿಷ ಅಂತೂ ತೊಗೊಳ್ಳುತ್ತೆ. ಇನ್ನು ಮಂಚ ಕೂಡ ತುಂಬ ಚಿಕ್ಕದೇ ಇರೋದ್ರಿಂದ ಇಬ್ಬರು ಮಲಗ್ಬೋದು ಅಷ್ಟೇ ಮಂಚದ ಮೇಲೆ. ಅದು ಮಂಚದ ಮೇಲೆ ಬೆಡ್ ಇರೋದ್ರಿಂದ ಅದು ಅಷ್ಟೊಂದು ಕಂಫರ್ಟ್ ಆಗಿರೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ನೆಲದ ಮೇಲೇ ಮಲಗ್ತೀವಿ. ಇನ್ನು ಒಂದು ಸ್ವಲ್ಪ ದಿನ ಅಷ್ಟೇ ಎಲ್ಲ ಒಂದು ಸೆಟಲ್ಮೆಂಟ್ ಆದಾಗ ಅಥವಾ ಎಲ್ಲ ಒಂದು ಕರೆಕ್ಟಾಗಿ ತೊಗೊಬೇಕು ಇನ್ನೇನು ಅನ್ನೋ ಟೈಮ್ ಬಂದಾಗ ಎಲ್ಲವನ್ನು ತೊಗೊಂಡು ನೀಟಾಗಿ ಅರೇಂಜ್ ಮಾಡ್ಕೊಬೇಕು. ಸದ್ಯಕ್ಕೆ ಇರೋದ್ರಲ್ಲಿ ಈ ಥರ ಅರೇಂಜ್ ಮಾಡಿಕೊಂಡು ಮಲ್ಕೊತಿದ್ದೀವಿ ಅಷ್ಟೇ. ಇನ್ನು ಇದೆಲ್ಲ ಆದಮೇಲೆ ನಾನು ಹೇಳಿದ್ನಲ್ಲ ಕಿಚನ್ ಡೀಪ್ ಕ್ಲೀನ್ ಮಾಡಿದ್ದೆ ಅಂತ, ಅದೇ ಟೈಮಲ್ಲೇ ಕೆಲವೊಂದು ಪ್ರಾಡಕ್ಟ್ಸನ್ನು ತರಿಸಿ ಅದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೆ. ಆ ಒಂದು ಆಯಿಲ್ ಬಾಟಲ್ಸ್ ಇರುತ್ತಲ್ಲ ಅದನ್ನು ಕೂಡ ನಾನು ಎಣ್ಣೆ ಎಲ್ಲ ಫಿಲ್ ಮಾಡಿಕೊಂಡು ಇಟ್ಕೊಂಡೆ. ಈ ಎಣ್ಣೆ ಮಾರ್ನಿಂಗಲ್ಲಿ ಫಿಲ್ ಮಾಡಿ ಇರಲಿಲ್ಲ. ಆ ಎಣ್ಣೆ ಕೂಡ ತುಂಬ ಚೆಲ್ಲೋಗಿತ್ತು ಆ ಶೆಲ್ಫ್ ಮೇಲೆ ಎಲ್ಲನೂ. ಇವತ್ತು 2 ಡಬ್ಬಲ್ ಕೆಲಸ, ಒಂದು ಸಾಸಿವೆ ಡಬ್ಬ ಚೆಲ್ಲೋಯಿತು, ಇನ್ನೊಂದು ಆ ಎಣ್ಣೆ ಚೆಲ್ಲೋಯಿತು. ಈ 2 ಕೆಲಸದಿಂದನೇ ಇವತ್ತು ಟೈಮ್ ಏನೂ ಇಲ್ಲ ಅಂದರೆ ಇದಕ್ಕೆ 1 ಅವರ್ ಎಕ್ಸ್ಟ್ರಾ ಆಗೋಯಿತು. ಮತ್ತು ಆ ಶೆಲ್ಫಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತೆಗೆದು ನೀಟಾಗಿ ಎತ್ತಿಟ್ಟು ಮತ್ತೆ ಅಲ್ಲಿ ಒರೆಸ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ 1 ಅವರ್ ಕೆಲಸ ಆಗೋಯಿತು. ಅಂದರೆ ನನಗೆ ಆವಾಗ ಅನಿಸುತ್ತೆ, ಅಯ್ಯೋ ಇದನ್ನು ನೆನ್ನೆ ಮಾಡ್ಕೊಂಡಿದ್ದರೆ ಇದು ಇಷ್ಟೊಂದು ರಿಸ್ಕ್ ಆಗ್ತಿರ್ಲಿಲ್ವಲ್ಲ ಅಂತ. ಸೊ ಪ್ರತಿ ಸರಿನೂ ಅಷ್ಟೇ ನಮ್ಮ ಜೀವನದಲ್ಲಿ ನಮಗೆ ಯಾವಾಗ ಬೇಜಾರಾಗುತ್ತೋ ಅಥವಾ ಯಾವಾಗ ಈ ಥರ ಅಂದರೆ ಲೈಕ್ ಈ ಥರ ಆಗಬಾರ್ದಿತ್ತು ಅಂತ ನಮ್ಗೆ ಯಾವಾಗ ಅನಿಸುತ್ತೆ ಅಂದರೆ ಇದನ್ನು ನೆನ್ನೆನೇ ಮಾಡಬೇಕಿತ್ತು, ನೆನ್ನೆನೇ ಮಾಡಿದರೆ ಈ ಥರ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತಿರುತ್ತೆ. ಮೇ ಬಿ ನಂತರನೇ ಎಲ್ಲರಿಗೂ ಅನಿಸುತ್ತೆ. ಇನ್ನು ಅದನ್ನೆಲ್ಲ ಮಾಡಿಟ್ಟು ಟೀ 2ನೇ ಸಲ ಬಿಸಿ ಮಾಡಿದೆ. ಯಾಕಂದರೆ ಫಸ್ಟ್ ಸರಿ ಮಾಡಿದಾಗ ತಣ್ಣಗಾಗೋಗಿತ್ತು. ಸರಿ ಮಾಡಿ ಮತ್ತೆ ಇನ್ನೊಂದ್ಸಲ ಟೀ ಮಾಡಿ ನಾನು 1 ಗ್ಲಾಸ್ ಅಥವಾ 1.5 ಗ್ಲಾಸ್ ಅಷ್ಟೇ ನನಗೊಬ್ಬಳಿಗೆ ಟೀ ಮಾಡಿಕೊಂಡು ಕುಡಿತೀನಿ. ನಮ್ಮ ಮನೇಲಿ ಯಾರೂ ಸಹ ಟೀ ಕುಡಿಯಲ್ಲ. ಇನ್ನು ಮಕ್ಕಳು ಕೂಡ ಹಾಲು ಕುಡಿಯಲ್ಲ, ಬಂದರೂ ಬರೀ ಹಾಲಂತೂ ಕುಡಿಯೋದೇ ಇಲ್ಲ ಅವರು. ಇನ್ನು ಟೀ ಮಾಡಿಕೊಂಡು ಒಂದು 10 ನಿಮಿಷ ರಿಲೀಫಾಗಿ ಆಮೇಲೆ ಇನ್ನು ಮಿಕ್ಕಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ. ಹೇಳ್ತಿರ್ತಾರೆ ಹೊಸ ಮನೆ ಅಲ್ವಾ ಕೆಲಸ ಏನಿರುತ್ತೆ ಅಂತ. ಆದರೆ ಹೊಸ ಮನೆಯಲ್ಲಿ ಎಲ್ಲಿಂದಲ್ಲಿ ವಸ್ತುಗಳನ್ನ ಇಡೋದು, ತೆಗ್ದಿಡೋದು ಮತ್ತು ಅರೇಂಜ್ ಮಾಡ್ಕೊಳ್ಳೋದು ತುಂಬ ಇರುತ್ತೆ. ಅದು ಕೆಲಸ ಎಲ್ಲ ಆದಮೇಲೆ ನಮಗೆ ಗೊತ್ತಾಗೋದಿಲ್ಲ ಇಷ್ಟು. ಅದು ಆ ಕೆಲಸ ಮಾಡೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಅರೇಂಜ್ ಮಾಡಬೇಕಲ್ವಾ ಅನಿಸುತ್ತೆ. ಈ ಎಕ್ಸ್ಪೆಷಲಿ ಈ ಅಡುಗೆ ಮನೆ ಅಂತೂ ನೀವು ಇಷ್ಟೇ ಕ್ಲೀನ್ ಮಾಡಿ ಮತ್ತೆ ಪ್ರತಿ ಸರಿ ಅಡುಗೆ ಮಾಡಿದಾಗ ಈ ಥರ ಗಲೀಜು ಆಗೇ ಆಗುತ್ತೆ. ಎಲ್ಲರ ಮನೇಲೂ ಅಷ್ಟೇ. ನಾನು ಹೇಳಿದ್ನಲ್ಲ ಆಗಲೇ ಸಾಸಿವೆ ಚೆಲ್ಲಿದ್ದೆ ಅಂತ, ಅದೇ ಕಾರಣಕ್ಕೋಸ್ಕರ ಮತ್ತೆ ಆ ಒಂದು ಕಿಚನ್ ಶೆಲ್ಫ್ ಮೇಲೆ ಇರತಕ್ಕಂಥ ಎಲ್ಲ ವಸ್ತುಗಳನ್ನು ತೆಗೆದು ಮತ್ತೆ ನೀಟಾಗಿ ಜೋಡಿಸಿದ್ದಾಯಿತು. ಹೆಚ್ಚು ಕಮ್ಮಿ 1 ಅವರ್ ಪ್ರೊಸೆಸ್ ಇದಕ್ಕೆ ಆಗೋಯಿತು. ಯಾಕಂದರೆ ಕೆಲವೊಂದು ಗಾಜಿನ ಬಾಟಲ್ ಐತಲ್ಲ ಅದನ್ನೆಲ್ಲ ತೆಗಿಬೇಕಿತ್ತು. ಇನ್ನು ಅಲ್ಲಿರ್ತಕ್ಕಂಥ ಸಾಸಿವೆಯನ್ನು ತೆಗೆದು ಪಕ್ಕಕ್ಕೆ, ಯಾಕೆಂದರೆ ಅದರಲ್ಲಿ ಎಣ್ಣೆ ಮತ್ತು ಸಾಸಿವೆ ಎಲ್ಲ ಮಿಕ್ಸ್ ಆಗಿ ಕೆಲವೊಂದು ಎಷ್ಟೇ ಕ್ಲೀನ್ ಮಾಡಿರಲಿ ಧೂಳಿರುತ್ತಲ್ವ ಅದನ್ನೆಲ್ಲ ತೆಗೆದು ಆ ಸೈಡ್ಗೆ ಹಾಕ್ಬಿಟ್ಟು ಮತ್ತೆ ಅದರ ಮೇಲೆ ಒಂದು ಸ್ಕ್ರಬ್ ಎತ್ಕೊಂಡು ಉಜ್ಜಿ ಕ್ಲೀನ್ ಮಾಡಿಕೊಂಡೆ. ಇನ್ನು ನಾನು ಹೇಳ್ದಂಗೆ ಎಣ್ಣೆ ಕೂಡ ಅಲ್ಲೇ ಚೆಲ್ಲಿತ್ತು. ಆ ಎಣ್ಣೆ ಹತ್ರ ಕೂಡ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಆ ಎಣ್ಣೆ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, 2 ಮಿಕ್ಸ್ ಆಗಿ ಅದನ್ನೆಲ್ಲವನ್ನು ತೆಗಿತಿದ್ದೀನಿ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಯಾವಾಗ ಏನು ಕೆಲಸ ಮಾಡಿದ್ರೂ ಆ ಥರ ಬೀಳಬಾರ್ದು. ಇರೋ ಕೆಲಸವನ್ನು ನೆಮ್ಮದಿಯಾಗಿ ನೀಟಾಗಿ ಮಾಡ್ಕೊಬೇಕು. ಆ ಥರ ಬಿದ್ದರೆ ಎಲ್ಲ ಕೆಲಸಗಳು ಎಡವಟ್ಟಾಗ್ಬಿಡುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಇದೇ ಥರನೇ ನನಗೂ ಆಗಿದ್ದು. ಫೈನಲಿ ಎಲ್ಲವ ತೆಗೆದಿಟ್ಟು ಕ್ಲೀನ್ ಮಾಡಿ ಅಲ್ಲಿ ಒರೆಸ್ಕೊಂಡೆ. ಅದನ್ನೆಲ್ಲ ನಾನೇನು ವೀಡಿಯೋ ಮಾಡಿಲ್ಲ. ಇನ್ನು ಏನೇನೆಲ್ಲ ಎತ್ತಿಟ್ಟಿದ್ದೀನಲ್ಲ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಇಟ್ಕೊಂಡೆ. ನಾನು ಹೇಳ್ದಂಗೆ ಇನ್ನೂ ಕೆಲವೊಂದು ಪ್ರಾಡಕ್ಟ್ಸನ್ನ ತರಿಸ್ಕೊಬೇಕು. ತರಿಸ್ಕೊಂಡಾಗ ಇಲ್ಲಿ ಜೋಡಿಸ್ಕೊಂಡ್ರೆ ಅದಕ್ಕೆ ಒಂದು ಅಡುಗೆ ಮನೆಗೆ ಕಳೆ ಬರುತ್ತೆ. ಅಲ್ಲಿ ತನಕ ಇದೇ ಥರ ಪ್ಲೈನಾಗೇ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಯಾವಾಗ ಬೇಕೋ ಆವಾಗನ ತರಿಸ್ಕೊಂಡು ಅದನ್ನು ಆರ್ಗನೈಸ್ ಮಾಡ್ಕೊತಾ ಇರ್ತೀನಿ. ಇದಿಷ್ಟು ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ನಮ್ಮ ಒಂದು ಮನೆಯಲ್ಲಿ ಏನೇನೆಲ್ಲ ನಡೆಯುತ್ತೆ ಮತ್ತು ಲಾಗ್ ಆಗಿರುತ್ತೆ ಮತ್ತು ನನ್ನ ಡೈಲಿ ಲೈಫ್ ಸ್ಟೈಲ್ ಆಗಿರುತ್ತೆ. ಮುಂದೆ ಲೈಕ್ ಇನ್ನೊಂದು 15 ಡೇಸ್ 20 ಡೇಸ್ ಆದಮೇಲೆ ತೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವ, ಅವಾಗೆಲ್ಲನೂ ಆ ತೋಟದ ಬಗ್ಗೆ ಒಂದಷ್ಟು ಅಪ್ಡೇಟ್ಸು ಮತ್ತು ಮಳೆಗಾಲದಲ್ಲಿ ತೋಟ ಮಾಡಿದಾಗ ಅವಾಗೆಲ್ಲ ಅಪ್ಡೇಟ್ಸು ಈ ಥರ ಕೃಷಿಗೆ ಸಂಬಂಧಪಟ್ಟಂತೆ ಮತ್ತು ಡೈಲಿ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಇರುತ್ತಲ್ವ ಲೈಕ್ ಡೈಲಿ ಲಾಗ್ಸ್ ಅದ್ರ ಬಗ್ಗೆ ಎಲ್ಲವನ್ನು ನಾನು ಶೇರ್ ಮಾಡ್ಕೊತೀನಿ. ಹಾಗಾಗಿ ವಿಡಿಯೋಗಳನ್ನು ಮಿಸ್ ಮಾಡ್ಕೊಬೇಡಿ. ಯಾಕಂದರೆ ಇವತ್ತಿನ ವಿಡಿಯೋ ಡೀಪ್ ಕ್ಲೀನಿಂಗು ಅಥವಾ ಲಾಗ್ ಅಷ್ಟೇ ಆಗಿರ್ಬೋದು, ಬಟ್ ಫ್ಯೂಚರಲ್ಲಿ ನಿಮಗೆ ಒಂದು ಯೂಸ್ ಆಗ್ತಕ್ಕಂಥ ಕೆಲವೊಂದು ವಿಡಿಯೋಗಳನ್ನು ನಾನು ತಪ್ಪದೇ ಶೇರ್ ಮಾಡ್ಕೊತೀನಿ. ಅದು ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ನೈಟೆಲ್ಲ ಪಾತ್ರೆ ತೊಳೆದಿರ್ತೀನಿ. ಆದರೆ ನೈಟ್ ತೊಳೆದ್ರೂ ಬೆಳಗ್ಗೆ ಮತ್ತೆ ಎದ್ದರೆ ಅಷ್ಟೇ ಪಾತ್ರೆಗಳಿರುತ್ತೆ.
ಯಾಕಂದರೆ ಏನಾದರೂ ಟಿಫನ್ ಮಾಡಿರ್ತೀವಲ್ವ, ಮಕ್ಕಳಿಗೆ ತಿನ್ನಿಸಿರ್ತೀವಲ್ವ, ಅದೆಲ್ಲ ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಅದನ್ನೆಲ್ಲವನ್ನು ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ವಿಡಿಯೋವನ್ನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಇಷ್ಟು ಬೇಗ ತೊಳಿತೀರಾ ಅಂತ ಅಂದ್ಕೊಬೇಡಿ. ಯಾಕಂದರೆ ಇದು ಪ್ರತಿಯೊಂದನ್ನು ತೊಳೆಯೋದನ್ನೆಲ್ಲ ಹಾಕೊಂಡು ಕೂತ್ಕೊಂಡ್ರೆ ವಿಡಿಯೋನೇ ಒಂದು 10 ನಿಮಿಷ ಹೋಗ್ಬಿಡುತ್ತೆ. ಹಾಗಾಗಿ ಉಜ್ಜಿರೋದನ್ನೇನು ತೊಳಿತಾ ಇಲ್ಲ, ಜಸ್ಟ್ ವಾಶ್ ಮಾಡಿದ್ದನ್ನು ಅಷ್ಟೇ ನಾನು ಇಲ್ಲ ಹಾಕ್ತಿದ್ದೀನಿ. ಇನ್ನು ನಾನು ಶುಕ್ರವಾರಕ್ಕೆ ಹೂವೆಲ್ಲ ತರಬೇಕು ಅಂತ ಹೂವು ತಂದಿದ್ವಿ ತೋಟದಿಂದ, ಬೇರೆಯವರ ತೋಟದಿಂದ. ಇದು ಅದರಲ್ಲಿ ಇರ್ತಕ್ಕಂಥ ಕಡ್ಡಿ ಇರುತ್ತಲ್ಲ, ಅದನ್ನು ತೆಗೆದು ನೀರಲ್ಲಿ ಇಟ್ಟರೆ ಚಿಗುರುತ್ತೆ ಅಂತ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಕೆಲವೊಂದು ಸರಿ ಈ ದಾಸವಾಳ ಹೂವು ಎಲ್ಲ ಚಿಗುರುತ್ತೆ, ಇದನ್ನು ಕೂಡ ಚಿಗುರುತ್ತೆ ಅಂತ ಹೇಳಿದರು. ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಗಾಜಿನ ಬಾಟ್ಲನ್ನು ತೊಗೊಂಡು ನಾನೇನು ಮಾಡಿದೆ, ಅದು ಚೆನ್ನಾಗಿರ್ತಕ್ಕಂಥ ನೀರನ್ನು ತೊಗೊಂಡು ಈ ಕಡ್ಡಿಗಳನ್ನು ಆ ಗಾಜಿನ ಬಾಟ್ಲಲ್ಲಿ ಇಟ್ಟಿದ್ದೀನಿ. ಇದು 2 ಡೇಸ್ಗೊಮ್ಮೆ ಅಥವಾ ಡೈಲಿ ನೀರನ್ನು ಚೇಂಜ್ ಮಾಡಬೇಕು. ಮಿನಿಮಮ್ ಏನಿಲ್ಲ 1 ವೀಕ್ ಟು 10 ಡೇಸ್ ಒಳಗಡೆ ಚಿಗುರಿರುತ್ತೆ. ಸೊ ಚಿಗುರಿದ್ರೆ ನಾನು ಖಂಡಿತ ವಿಡಿಯೋ ಮಾಡಿ ಹೇಳ್ತೀನಿ. ಚಿಗುರಿಲ್ಲ ಅಂದ್ರೂ ಹೇಳ್ತೀನಿ ಚಿಗುರಿಲ್ಲ ಅಂತ. ಸೊ ಕೊನೆಗೆ ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಒಂದು 5ರಿಂದ 6 ಕಡ್ಡಿ ಮಾತ್ರ ತೆಗೆದಿಟ್ಬಿಟ್ಟು ಅಲ್ಲಿ ಹೊರಗಡೆ ಇಟ್ಟಿದ್ದೀನಿ. ಆ ಒಂದು ವಿಂಡೋ ಇದೆಯಲ್ಲ, ಆ ವಿಂಡೋ ಹತ್ರ ಇಟ್ಟಿದ್ದೀನಿ. ಯಾಕಂದರೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರಲಿ ಅದಕ್ಕೆ ಅಂತ ಹೊರಗಡೆ ಇಟ್ಟಿದ್ದೀನಿ. ಇವತ್ತೆಲ್ಲ ನೆಕ್ಸ್ಟ್ ಡೇ ನೀರನ್ನು ಚೇಂಜ್ ಮಾಡಬೇಕು. ಇದು ವೈಟ್ ಕಲರು ಮತ್ತು ಯೆಲ್ಲೋ ಕಲರ್ ಎರಡೂ ಕೂಡ ಮಿಕ್ಸ್, ಸೆಂಟೆಲ್ಲೋ ಅಂತ ಕರೀತಾರೆ. ಇದು ಮಿಕ್ಸ್ ಮಾಡಿರ್ತಕ್ಕಂಥ ಕಡ್ಡಿಗಳು. ಅಕಸ್ಮಾತ್ ಸಿಗಿದ್ರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಖಂಡಿತ ಶೇರ್ ಮಾಡ್ಕೊತೀನಿ, ಆಯಿತಾ. ಇದೆಲ್ಲ ಆಯಿತು. ಫೈನಲಿ ಮನೆಯೆಲ್ಲ ಗುಡಿಸಿದ ಆದಮೇಲೆ ಹೊರಗಡೆ ಪೋರ್ಟಿಕ ಇದೆಯಲ್ಲ ಅದನ್ನೆಲ್ಲ ಗುಡಿಸ್ಕೊಂಡೆ. ಈ ಮನೆ ಫಸ್ಟಿಂದ ಸ್ಟಾರ್ಟ್ ತನಕ ಮನೆ ಗುಡಿಸೋದಿದೆಯಲ್ಲ, ಈ ಗುಡಿಸೋ ಅಷ್ಟರಲ್ಲೇ ನಿಜವಾಗ್ಲೂ ಹೇಳ್ಬಿಡ್ತೀನಿ ಸಾಕಾಗ್ಬಿಡುತ್ತೆ. ಅಷ್ಟು ಜಾಸ್ತಿ ದೊಡ್ಡದಾಗಿದೆ ಮನೆ ಅಂತ ಗುಡಿಸೋ ಟೈಮಲ್ಲೇ ಅನಿಸುತ್ತೆ. ಇನ್ನು ಗುಡಿಸಿದ್ದೆಲ್ಲ ಆಯಿತು, ಮನೆ ಒರೆಸ್ಕೊಬೇಕು. ಮನೆ ಒರೆಸ್ಕೊಂಡಾಗ ನಾನು ಶುಕ್ರವಾರ ಮಾತ್ರ ಉಪ್ಪು ಮತ್ತು ಅರಿಶಿಣವನ್ನು ಹಾಕ್ಕೊಂಡು ಒರೆಸ್ತೀನಿ. ಬೇರೆ ಟೈಮಲ್ಲೆಲ್ಲ ನಾರ್ಮಲ್ಲಾಗೆ ಒರೆಸ್ಕೊತೀನಿ. ನಾರ್ಮಲಾಗಿ ಜೆಲ್ ಇರುತ್ತಲ್ಲ, ಲಿಕ್ವಿಡ್ ಇರುತ್ತಲ್ಲ, ಆ ಲಿಕ್ವಿಡನ್ನು ಹಾಕ್ಕೊಂಡು ಲೈಝಾಲ್ ಹಾಕ್ಕೊಂಡು ಒರೆಸ್ಕೊತೀನಿ ಅಷ್ಟೇ. ಮನೆ ಪ್ರತಿದಿನ ಒರೆಸ್ತೀನಿ. ತುಂಬ ರೇರ್ ಅಂದರೆ ಲೇಝಿ ಆಗಿಬಿಟ್ರೆ ಅಥವಾ ಹುಷಾರಿಲ್ಲ ಅಂದರೆ ಮಾತ್ರ ನಾನು ಒರೆಸಲ್ಲ ಅಷ್ಟೇ. ಇದಿಷ್ಟು ಫ್ರೆಂಡ್ಸ್ ಡೈಲಿ ಲಾಗ್ ಅಂತಲೇ ಹೇಳ್ಬೋದು. ಅಂದರೆ ಮಾರ್ನಿಂಗ್ 6 ಗಂಟೆ ಅಂದರೆ 6 o'clock ಈ 11:30ವರೆಗೂ ಏನೇನೆಲ್ಲ ಆಯಿತು ಅನ್ನೋದು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಪ್ರತಿ ಸರಿ ಎಲ್ಲ ಒರೆಸಿದಾಗ ಈ ಪೋಟಿಕ ಕೂಡ ಓಡಿಸ್ಕೊತೀನಿ. ಇದು ಸಹ ನಮ್ಮ ಮನೆಗೆ ಸೇರಿದ್ದು, ಅಂದರೆ ಹೊರಗಡೆ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಮಕ್ಕಳು ಬಂದು ಇಲ್ಲಿ ಕೂತ್ಕೊತಾರೆ, ಆಟಾಡ್ತಾ ಇರ್ತಾರೆ. ಹಾಗಾಗಿ ನಾನು ಇಲ್ಲೂ ಕೂಡ ನೀಟಾಗಿ ಪ್ರತಿ ಸರಿ ಮನೆ ಒರೆಸಿದಾಗ ಇಲ್ಲೂ ಕೂಡ ಕ್ಲೀನ್ ಮಾಡ್ಕೊತೀನಿ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಖುಷಿಯಾಗಿರಿ, ಆರಾಮಾಗಿರಿ. ವಿಡಿಯೋವನ್ನು ಯಾರಾದರೂ ಮೊದಲನೇ ಸಲ ನೋಡಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.